ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮಧ್ಯಂತರ ಚುನಾವಣೆ ಆಗೇ ಆಗುತ್ತೆ ಅನ್ನೋ ಮಾತನ್ನ ವಿರೋಧ ಪಕ್ಷದಲ್ಲೇ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ BA ವಿಜೇಂದ್ರ ಅವರೇ ಕೂಡ ಭವಿಷ್ಯ ನುಡಿದಿದ್ದಾರೆ. ವಿರೋಧ ಪಕ್ಷದವರ ಕೆಲಸವೇ ವಿರೋಧ ಮಾಡುವಂಥದ್ದು. ನಾವು ಮಾಡೋದ ಉತ್ತಮವಾದ ಕೆಲಸವನ್ನು ಪ್ರತಿಪಕ್ಷ ಕೂತ್ಕೊಂಡು ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಂತ ಹೇಳಿದರೆ ಅವ್ರಿಗೆ ಬದುಕಿಗೆ ಆಗ್ತದ? ಇವತ್ತು ನಾವು ಜೀವಿಸಬೇಕಾದ್ರೆ ನನಗೆ ಆಕ್ಸಿಜನ್ ಮುಖ್ಯ, ನಾನು ಜೀವಿಸಬೇಕಾದ್ರೆ. ಹಾಗೆ ಪ್ರತಿಪಕ್ಷ ಬದುಕಬೇಕಾದ್ರೆ ಟೀಕೆ ಮುಖ್ಯ. ಅದು ಅವರವರ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಡ್ಬೇಕಂತ ಇಲ್ಲ. ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ಜನ ಅದನ್ನು ನೋಡಿಕೊಂಡು, ಜನ ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಜನಸಾಮಾನ್ಯರು ನೋಡಿಕೊಂಡು ಬಹುಶಃ ಅದನ್ನು ಅವ್ರು ತೀರ್ಮಾನ ಕೊಡ್ತಾರೆ. 10 ಜನ ಜಿಂದಾಬಾದ್ ಹಾಕಿದ ತಕ್ಷಣ ನಾವು ಮೇಲೆ ಹೋಗೋದು ಇಲ್ಲ. 10 ಜನ ಮುರ್ದಾಬಾದ್ ಹಾಕಿದ ತಕ್ಷಣ ನಾವು ಸೋಲೋದು ಕೂಡ ಇಲ್ಲ. ಸೈಲೆಂಟ್ ವೋಟರ್ಸ್ ಇದ್ದಾರೆ. ಅವರು ಬೆಳಿಗ್ಗೆ ಎದ್ದು ಅವರ ಕೆಲಸ ಒಂದು ಓಟ್ ಹಾಕಿ ಅವರ ಕೆಲಸಕ್ಕೆ ಅವರು ಹೋಗ್ತಾರೆ. ಮತ್ತು ಅವರಿಗೆ ಜಿಂದಾಬಾದ್ ಆಗಲಿಕ್ಕೆ ಪುರ್ಸೋತು ಇಲ್ಲ, ಮುರ್ದಾಬಾದ್ ಆಗಲಿಕ್ಕೆ ಪುರ್ಸೋತು ಇಲ್ಲ. ಅಂಥವ್ರ ಮನವನ್ನು ಯಾರು ಗೆಲ್ತಾರೆ ಅವರೇ ಮತ್ತಧಿಕಾರಕ್ಕೆ ಬರ್ತಾರೆ. ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ 2-3 ಸಚಿವರು ಒಂದು ಅಸಮಾಧಾನ ಹೊರ ಹಾಕಿದ್ದಾರೆ. ಇನ್ನೂ ಕೆಲ ಸಚಿವರಿಗೆ ಇರ್ಬೋದೇನೋ ಗೊತ್ತಿಲ್ಲ. ಆದರೆ ಖಾದರ್ ಅವರಿಗೆ ಬಯಸಿದಂಥ ಖಾತೆನೇ ಸಿಕ್ಕಿದೆ, ತೃಪ್ತಿ ಇದೆ ಆಗಿದ್ರೆ. ನೋಡಿ, ನನಗೆ ಖಾತೆ ಇಂಪಾರ್ಟೆಂಟ್ ಅಲ್ಲ, ನನಗೆ ಕೆಲಸ ಇಂಪಾರ್ಟೆಂಟ್. ನಾವೇನು ಪರ್ಮನೆಂಟಲ್ಲಿ ಇರ್ತೇವೆ? ಇನ್ನಿದ್ದ ಎಷ್ಟು ವರ್ಷ ಇರ್ತೇವೆ? 2 ವರ್ಷ ಇರ್ತೇವೆ. ಈ 2 ವರ್ಷದಲ್ಲಿ 6 ತಿಂಗಳು ಚುನಾವಣೆ ಅಂತ ಹೋಯಿತು. ಇನ್ನಂಗೆ ಸಿಕ್ಕುದಿಲ್ಲ 1.5 ವರ್ಷ. ಈ 1.5 ವರ್ಷದಲ್ಲಿ ಸಿಕ್ಕಿದಂಥ ಅವಕಾಶ ಚೆನ್ನಾಗಿ ಮಾಡಿದರೆ ಮತ್ತೆ ನನಗೆ ಅವಕಾಶ ಕೇಳುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಈಗ ಇದನ್ನೆಲ್ಲ ಬಹುಶಃ ನಾನು ಫಾಸ್ಟಾಗಿ ಕೆಲಸ ಮಾಡೋದು ನನ್ನ ಡ್ಯೂಟಿ ಮತ್ತು ದೊಡ್ಡ ಮಟ್ಟದ ಇಲಾಖೆ. ಅದಕ್ಕೆ ಆ ಕೆಲಸವನ್ನು ಮಾಡಿಕೊಂಡು ಹೋಗ್ತೇನೆ. ಬಂದಾಗ ಬರ್ತದೆ. ಇದರಲ್ಲಿ ದೇವರು ನಮಗೆ, ಸರ್ವಶಕ್ತ ದೇವರು ನಮಗೆ ಇವತ್ತು ಅವಾಗ ತೀರ್ಮಾನ ಮಾಡಿ ಅವಕಾಶ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಅದು ಬಂದೇ ಬರ್ತದೆ. ಬರದಿದ್ದರೆ ದೇವರು ಇನ್ನೊಂದೇನೋ ಉತ್ತಮವಾಗಿ ಇಟ್ಟಿದ್ದಾನೆಂದು ಎಲ್ಲ ಒಂದು ಭಾವನೆ. ಥ್ಯಾಂಕ್ ಯು. ಇಷ್ಟು ಕೂಡ ಆರೋಗ್ಯ ಸಚಿವ UT ಖಾದರ್ ಅವರ ಸ್ಪಷ್ಟವಾದ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.